ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮುದಾಯದವರು ಬೆಳಗಾವಿಯಲ್ಲಿ ನಡೆಸಿದ ಹೋರಾಟ ನಗರವನ್ನು ರಣರಂಗವಾಗಿಸಿತು. ಹೋರಾಟ ತೀವ್ರ ಸ್ವರೂಪಕ್ಕೆ ತಿರುಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಇದರಿಂದ ಕೆಲವರ ತಲೆ ಒಡೆದು ರಕ್ತ ಚೆಲ್ಲಿತು. ಹಲವರ ಕೈಕಾಲುಗಳಿಗೆ ತೀವ್ರ ಪೆಟ್ಟಾಯಿತು. ಮೊದಲು ನಡೆಸಲು ಉದ್ದೇಶಿಸಿದ್ದ 5,000 ಟ್ರ್ಯಾಕ್ಟರ್ಗಳ ರ್ಯಾಲಿಗೆ ಪೊಲೀಸರು ಅಡ್ಡಿಪಡಿಸಿದಾಗ ಹೋರಾಟಗಾರರ ಆಕ್ರೋಶ ಮುಗಿಲು ಮುಟ್ಟಿತು. ನಂತರ ನಡೆದ ಸಮಾವೇಶ ಸ್ಥಳಕ್ಕೆ ಬಂದ ಪಂಚಮಸಾಲಿ ಸಮುದಾಯದವರು 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಜೈ ಲಿಂಗಾಯತ, ಜೈ ಪಂಚಮಸಾಲಿ, ಜೈ ಬಸವೇಶ ಘೋಷಣೆಗಳು ಮುಗಿಲು ಮುಟ್ಟಿದವು. ಕೇಸರಿ ಧ್ವಜ, ಹಸಿರು ಶಲ್ಯವನ್ನು ಕೈಯಲ್ಲಿ ಹಿಡಿದು ಬೀಸುತ್ತಾ ಹೋರಾಟಗಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಪರವಾಗಿ ಮನವಿ ಸ್ವೀಕರಿಸಲು ಬಂದ ಸಚಿವ ಎಚ್.ಸಿ. ಮಹದೇವಪ್ಪ ಮತ್ತು ಇತರ ಸಚಿವರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ ಹೋರಾಟಗಾರರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಥಳಕ್ಕೆ ಬರಲೇಬೇಕು ಎಂದು ಪಟ್ಟು ಹಿಡಿದರು. ಓಬಿಸಿ ಮೀಸಲಾತಿ ಹೋರಾಟಕ್ಕೆ ಪಂಚಮಸಾಲಿ ಎಲ್ಲಿವರೆಗೆ ಹೋರಾಟ ತಮ್ಮ ಹೋರಾಟದ ಊರಣಗಳೆಲ್ಲವನ್ನ ಇಲ್ಲಿ ತಾವು ವಿಧಾನಸೌಧ ಹೊರಗಡೆ ಸಮಾಜದ ಮುಖಂಡರು ಮಾಡ್ತಾ ಇದ್ದೀರಿ. ವಿಧಾನಸೌಧದ ಒಳಗಡೆ ನಮ್ಮ ಪಂಚಮಶಾಲಿಯ ಪ್ರತಿನಿಧಿಗಳು ಅಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನಿನ್ನೆ ಹಾಗೇನೆ ನಮ್ಮ ಯತ್ನಾಳವರು ಇದನ್ನು ಪ್ರಸ್ತಾಪ ಮಾಡಿದಾಗ ಬೆಲ್ಲದವರು ಕೂಡ ಪ್ರವೇಶ ಮಾಡಿ ಮತ್ತು ಇತರ ಸಿ ಪಾಟೀಲ್, ಕಾಗೆಯವರು ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಇವತ್ತೇ ನಾನು ಮೊನ್ನೆ ಮಾಡ್ತೀನಿ ಕೋರ್ಟಲ್ಲಿ ಏನಿದೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತು ಬೇಡ, ಇನ್ನೊಂದು 2 ದಿನ ಬಿಟ್ಟು ಹೇಳಬೇಕು ಅಂತ ನಮ್ಮ ಬೆಲ್ಲದವರು ಅಲ್ಲಿ ಹೇಳಿದ ಮೇಲೆ ನಿಮ್ಮ ಎಲ್ಲ ಚರ್ಚೆಯ ಊರ್ಣವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಒಂದು ಕೋರ್ಟಿನ ಏನು ಅಂಡರ್ಟೇಕಿಂಗ್ ಇದೆ ಅದನ್ನು ಇಟ್ಟು ಚರ್ಚೆ ಮಾಡಲಿಕ್ಕೆ ನಾವು ಹೇಳಲಿಕ್ಕೆ ಸಿದ್ಧ ಇದ್ದೇನೆ ಅಂತೇಳಿ ಮುಖ್ಯಮಂತ್ರಿಗಳು ನಿನ್ನೆ ತಾನೇ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಹೋರಾಟಗಾರರು ಪಟ್ಟು ಸಡಿಲಿಸದೇ ಇದ್ದಾಗ ಸಚಿವರು ಬಂದ ದಾರಿಗೆ ಸುಂಕವಿಲ್ಲ ಎಂದು ಹಿಂದಿರುಗಿದರು. ನಂತರ ಹೋರಾಟಗಾರರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟಾಗ ಪೊಲೀಸರು ಗುಂಪು ಚದುರಿಸಲು ಮುಂದಾದರು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದಿದ್ದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಹೋರಾಟಗಾರರಿಗೆ ತೀವ್ರ ಪೆಟ್ಟಾಯಿತು. ಆಗ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಬರೋಬ್ಬರಿ 2 ತಾಸು ಸಂಪೂರ್ಣ ಬಂದ್ ಆಯಿತು. ಇದರಿಂದ ಉದ್ರಿಕ್ತಗೊಂಡ ಪ್ರತಿಭಟನಾಕಾರರು ಕಲ್ಲು ಚಪ್ಪಲಿಗಳನ್ನು ಪೊಲೀಸರ ಮೇಲೆ ತೂರಿದರು. ಕಲ್ಲೇಟಿನಿಂದ 10 ಪೊಲೀಸರು ಗಾಯಗೊಂಡರು. 4 ಪೊಲೀಸ್ ವಾಹನಗಳು ಜಖಂಗೊಂಡವು. ಆಗ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿತು. ನಂತರ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು. ವಿಷಯ ತಿಳಿದು ಸ್ವಾಮೀಜಿ, ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ, ಈರಣ್ಣ ಕಡಾಡಿ, ಅರವಿಂದ ಬೆಲ್ಲಾದ ಹಾಗೂ ಇತರ ನಾಯಕರು ಹೆದ್ದಾರಿಗೆ ಬಂದು ಧರಣಿ ಕುಳಿತರು. ಪೊಲೀಸ್ ವಾಹನಗಳನ್ನು ಹಿಡಿದು ಮುಂದೆಯೇ ಕುಳಿತಿದ್ದರಿಂದ ಪೊಲೀಸರು ಎಲ್ಲರನ್ನೂ ಕೆಳಗಿಳಿಸಬೇಕಾಯಿತು. ನಾವು ಸಹಾಯದಿಂದ ಶಾಂತಿಯಿಂದ ಹೋರಾಟ ಮಾಡ್ತಿದ್ವಿ. ನಮ್ಮ ಸರ್ಕಾರದ ಪರವಾಗಿ 3 ಜನ ಮಂತ್ರಿಗಳು ಬಂದಿದ್ರು. CM ಅವ್ರು ಕರ್ಕೊಂಬಂದು ನೀವು ನಮ್ಮ ಭರವಸೆ ಕೊಡು ಕೆಲಸ ಮಾಡಿರಿ ಅಂತ ನಾವು ಹೇಳಿದ್ವಿ. ಇಲ್ಲ, CM ಅವರು ಬರೋಕ್ಕಾಗೋದಿಲ್ಲ, ಆಯ್ತು ನಾವು CM ಇದ್ದಲ್ಲಿ ಬರ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ CM ಅವ್ರು ಕಾರಣಕ್ಕೋಸ್ಕರ ವಿಧಾನಸೌಧಕ್ಕೆ ಬಂದರೆ ಈ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಿ ಅದನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನು ವಿಶೇಷವಾಗಪ್ಪ ನಮ್ಮ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ನಮ್ಮ ಮೇಲೆ ಸಹ ಲಾಠಿ ಚಾರ್ಜ್ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಹೋರಾಟ ಹತ್ತಿಕ್ಕಲಿಕ್ಕೆ ಕಾಂಗ್ರೆಸ್ನಲ್ಲಿರುವಂಥ ನಮ್ಮ ಸಮಾಜದ ಕೆಲವೊಂದು ಕಿಡಿಗೇಡಿಗಳು ಮಾಡಿಸುವಂಥ ಕೆಲಸ ಇದೆ. ಮೀಸಲಾತಿ ಏನು ಕೊಟ್ಟಿತ್ತು ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಏನು ಚಾಲೆಂಜ್ ಮಾಡಿದಾರ ಅದನ್ನು ಅಡ್ವೊಕೇಟ್ ಜನರಲ್ನಿಂದ ತೆರವುಗೊಳಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕಾಗಿತ್ತು. ಪ್ರಾಮಾಣಿಕವಾದಂಥ ಪ್ರಯತ್ನ ಅವ್ರ ಕಡೆಯಿಂದ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಜನ ರೊಚ್ಚಿಗೆದ್ದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈ ರಿಸರ್ವೇಷನ್ ಮೂಲಕ ಲಿಂಗಾಯತರಿಗೆ, ಮರಾಠ ಸಮಾಜಕ್ಕೆ, ಒಕ್ಕಲಿಗರಿಗೆ, ರೆಡ್ಡಿಗಳಿಗೆ ಮುಂತಾದ ಎಲ್ಲ ಸಮಾಜಗಳಿಗೆ ಅನುಕೂಲ ಆಗೋದು. ಈ ಹೋರಾಟದಲ್ಲಿ ಎಲ್ಲ ಸಮಾಜದವರು ಇದ್ದರು, ಎಲ್ಲ ಸಮಾಜದ ನಾಯಕರು ಕೂಡ ಇಲ್ಲಿ ಬಂದಿದ್ದರು. ಶಾಂತ ರೀತಿಯಿಂದ ಈ ಹೋರಾಟವನ್ನು
ತಡೆಗಟ್ಟುವಂಥ ಕೆಲಸ, ತನ್ನ ಬಲ ಪ್ರಯೋಗ ಮಾಡೋದ್ರ ಮೂಲಕ, ಶಾಂತ ಜನರ ಮೇಲೆ ಲಾಠಿ ಪ್ರಯೋಗ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಒಂದು ಜನ ಮರಿಲಾರ್ದಂಥ, ಕರ್ನಾಟಕದ ಇತಿಹಾಸ ಮರಿಲಾರ್ದಂಥ ಕೆಲಸ ಮಾಡೈತಿ. ಕೊನೆಯಲ್ಲಿ ಪೊಲೀಸರು ಎಲ್ಲರನ್ನೂ ಚದುರಿಸಿದರು. ಹೋರಾಟಗಾರರನ್ನು ಚದುರಿಸಿದ ಬಳಿಕ ಹೆದ್ದಾರಿಯಲ್ಲಿ ಮತ್ತೆ ಸಂಚಾರ ಆರಂಭವಾಯಿತು.